ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಮುದ್ದೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮುದ್ದೆ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿರ್ತೀರಾ ಅಂಥವರು ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ, ಒಂದು ಗಂಟಿಲ್ದೇ ತುಂಬ ಸಾಫ್ಟಾಗಿ ಮುದ್ದೆನ ಮಾಡ್ಕೊಬೋದು. ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಸೈಜಲ್ಲಿ 3 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಅಳತೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ಮುದ್ದೆ ಚೆನ್ನಾಗಿ ಬರುತ್ತೆ. ನೋಡಿ, 3 ಕಪ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಒಂದು 1/4 ಕಪ್ಪಷ್ಟು ನೀರನ್ನ ತೊಗೊಂಡು ಅದಕ್ಕೆ 1 ಸ್ಪೂನ್ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ 1 ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತೀನಿ, ಒಂದು ಗಂಟಿಲ್ದೇ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಕೊಟ್ರೆನ ನಾನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ 1 ಸ್ಪೂನಿಂದ ತಿರುಕೊಳ್ತೀನಿ, ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಈಗ ಸ್ಟವ್ನ ಆನ್ ಮಾಡಿ ಮುದ್ದೆ ಕೋಲು ಅಥವಾ 1 ಸ್ಪೂನಿಂದ ನೀವು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಂಡು ಆಗಾಗ ನೀವು ಕಲಿಸ್ಕೊಳ್ತಾ ಇರಬೇಕು. ಇಲ್ಲ ಅಂತಂದರೆ ನಾವು ಹಾಕಿರೋ ಕೊಟ್ಟರೆ ಒಂದೇ ಹತ್ರ ಕೂತ್ಕೊಂಡು ಗಂಟಾಗ್ಬಿಡುತ್ತೆ. ನೋಡಿ, ಈಗ ಈ ಥರ ಕಲರ್ ಚೇಂಜ್ ಆಗ್ತಾ ಇದು ಉಪ್ಪು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಉಪ್ಪು ಬರುತ್ತೆ ನೋಡಿ, ಒಂದು 3 ರಿಂದ 4 ನಿಮಿಷ ಅಷ್ಟೇ, ಅಷ್ಟರಲ್ಲಿ ಇದು ಉಪ್ಪು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ರಾಗಿ ಹಿಟ್ಟನ್ನ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ನಾನು 3 ಕಪ್ ನೀರಿಗೆ 1.5 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದೇ ಕಪ್ ಸೈಜಲ್ಲಿ 3 ಕಪ್ಪಿಗೆ 1.5 ಕಪ್ಪು ಪರ್ಫೆಕ್ಟ್ ಆಗಿರುತ್ತೆ. ನೀವು ತುಂಬ ತೆಳ್ಳಗೆ ಬೇಕಂದರೆ 1-2 ಸ್ಪೂನ್ ಕಮ್ಮಿ ಹಾಕ್ಬೋದು, ತುಂಬ ಗಟ್ಟಿ ಬೇಕಂದರೆ 1-2 ಸ್ಪೂನ್ ಜಾಸ್ತಿ ಹಾಕ್ಬೋದು, 2 ಸ್ಪೂನ್ ಆ ಕಡೆ ಈ ಕಡೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ 3 ಕಪ್ ನೀರಿಗೆ 1.5 ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅದು ಪರ್ಫೆಕ್ಟಾಗಿ ಅಳತೆ ಇರುತ್ತೆ. ನೋಡಿ, ಅಲ್ಲಲ್ಲೇ ಈ ಥರ ನೀವು ಪ್ರೆಸ್ ಮಾಡಿ ಹಾಗೇ ಬೇಯೋದಕ್ಕೆ ಬಿಟ್ಬಿಡಬೇಕು. ತುಂಬ ತಿರ್ಸ್ಕೊಂಡ್ರೆ ಗಂಟಾಗ್ಬಿಡುತ್ತೆ ಮುದ್ದೆ. ನೋಡಿ, ಈಗ ಕುದಿ ಬಂದು ಬೇಯೋದಕ್ಕೆ ಮುದ್ದೆ ಸ್ಟಾರ್ಟ್ ಆಗ್ತಾ ಇದೆ. ಮುದ್ದೆನ ಸ್ಟಾರ್ಟ್ ಮಾಡಿದಾಗಿಂದ ಮಾಡೋದಕ್ಕೆ ನೀವು ಲಾಸ್ಟ್ವರೆಗೂ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಂಡು ಮಾಡಬೇಕು. ನೋಡಿ, ಈಗ ಮುದ್ದೆ ಚೆನ್ನಾಗಿ ಬೆಂದಿದೆಯೋ ಇಲ್ಲೋ ಅನ್ನೋದು ಆ ಸ್ಮೆಲ್ಲಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಮುದ್ದೆ ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಆ ಸ್ಮೆಲ್ಲಲ್ಲೇ ನಿಮಗೆ ಗೊತ್ತಾಗುತ್ತೆ. ನಾನು ಇದನ್ನು ಇವಾಗ ಕೂಡಿಸ್ಕೊಳ್ತೀನಿ. ಅದೇ ಸ್ಪೂನಿಂದ ನೀವು ಚೆನ್ನಾಗಿ ತಿರ್ಸ್ಕೊಳ್ತಾ ಮುದ್ದೆನ ಒಲೆ ಮೇಲೇ ಕೂಡಿಸ್ಕೋಬೇಕು. ತುಂಬ ತೆಳುವಾಗಿದೆ ಅಂತ ಅನಿಸಿದ್ರೆ ನೀವು ಇಲ್ಲೊಂದು 2 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಕೂಡಿಸ್ಕೋಬೋದು. ನೋಡಿ, ನಾನು ಈ ಥರ ಸ್ಪೂನಿಂದ ಚೆನ್ನಾಗಿ ಮುದ್ದೆನ ತಿರುಕೊಂಡು ಕೂಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟು ತೆಳ್ಳಗೆ ಅಂತ ಅನಿಸುತ್ತೆ, ನೀವು ಫುಲ್ಲು ಮುದ್ದೆನ ಕೂಡಿಸ್ಕೊಂಡ್ಮೇಲೆ ಗಟ್ಟಿಯಾಗಿ ಚೆನ್ನಾಗಿ ಇರುತ್ತೆ. ಈಗ ಇದು ಆಗಿದೆ. ಸ್ಟವ್ನ ಆಫ್ ಮಾಡಿ ಇದನ್ನು ಸ್ಟವ್ವಿಂದ ಕೆಳಗೆ ಇಳಿಸ್ಕೊಂಡು ಮುದ್ದೆನ ಕಟ್ಕೊಳ್ಳೋಣ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಎಲ್ಲೂ ಕೂಡ ಒಂದು ಗಂಟಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಕೈಯಲ್ಲಿ ಕೂಡ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಕೈಯಿಗೂ ಅಂಟ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಚೆನ್ನಾಗಿ ಕೂಡ ಒಳ್ಳೆ ಅದಕ್ಕೆ ಮುದ್ದೆ ರೆಡಿಯಾಗಿದೆ. ಈಗ ಇದನ್ನು ನಾವು ಕಟ್ಕೊಳ್ಳೋಣ. ಒಂದು ಪ್ಲೇಟ್ನ ತೊಗೊಂಡು ಸ್ವಲ್ಪ ಒಂದು ಬಟ್ಲಲ್ಲಿ ನೀರನ್ನ ತೊಗೊಂಡು ನಾನು ಮುದ್ದೆನ ಕಟ್ಕೊಳ್ತೀನಿ. ನೋಡಿ, ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ಕೊಬೋದು. ಈ ಥರ ನೀವು ರೌಂಡ್ ಶೇಪಲ್ಲಿ ಮುದ್ದೆನ ತಿರುಕೋಬೇಕಾಗುತ್ತೆ. ಪದೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರೌಂಡ್ ಶೇಪಲ್ಲಿ ಮುದ್ದೆನ ಕಟ್ಕೊಳ್ಳಿ. ಕೆಲವು ಕಡೆ ಮುದ್ದೆ ಕಟ್ಟೋದು ಅಂತಾರೆ, ಕೆಲವು ಕಡೆ ಮುದ್ದೆ ತಟ್ಟೋದು ಅಂತಾರೆ. ನಮ್ಮ ಕಡೆ ಮುದ್ದೆ ಕಟ್ತೀವಿ ಅಂತಲೇ ಹೇಳೋದು. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮುದ್ದೆ ಬಂದಿದೆ, ಬಿಸಿಯಾಗಿ ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇನ್ನೊಂದನ್ನು ಕೂಡ ನಾನು ಅದೇ ಥರ ಮುದ್ದೆನ ಮಾಡ್ಕೊಳ್ತೀನಿ. ನಾನು ತಗೊಂಡಿರೋ ರಾಗಿ ಹಿಟ್ಟು ಮತ್ತು ನೀರು ಸೈಜಿಗೆ ಕರೆಕ್ಟಾಗಿ 2 ಮುದ್ದೆ ಆಗುತ್ತೆ, ಇಬ್ಬರು ಊಟ ಮಾಡೋವಷ್ಟು. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ನೀವು ತೊಗೋಬೋದು. ನೀರು ಎಷ್ಟು ತೊಗೊಳ್ತೀರಾ? ನೀರು 4 ಕಪ್ ತೊಗೊಂಡ್ರೆ 2 ಕಪ್ ರಾಗಿ ಹಿಟ್ಟು, ಈ ಥರ ನೀವು ಅಳತೆಯಲ್ಲಿ ತೊಗೊಬೋದು. ನೋಡಿದ್ರಲ್ಲ ಈ ಮುದ್ದೆನ ಎಷ್ಟು ಈಸಿಯಾಗಿ ಹೇಗೆ ಮಾಡೋದಂತ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.